ಕೊತ್ತಂಬರಿ ಸೊಪ್ಪು, ಗೆಡ್ಡೆಕೋಸು, ಕ್ಯಾರೆಟ್, ಇಷ್ಟನ್ನು ತೊಳ್ಕೊಬೇಕು. ಸ್ವಲ್ಪ ಕ್ವಾಂಟಿಟಿ ಅಷ್ಟೇ, ಜಾಸ್ತಿ ಏನಿಲ್ಲ, ಸ್ವಲ್ಪ ಕ್ವಾಂಟಿಟಿ. ದಪ್ಪ ಮೆಣಸಿನ್ಕಾಯಿ ತೊಳೆದ್ಬಿಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಇವೇನು ತೊಳೆಯೋಂಗಿಲ್ಲ, ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಗೆಡ್ಡೆಕೋಸು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು, ಮತ್ತು ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಇವುಗಳನ್ನೆಲ್ಲ ಹಾಕಿ, ಸ್ವಲ್ಪ ಪೇಪರ್ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಅದಕ್ಕೆ ಬರೋವರೆಗೂ ನಾವು ಕಲಿಸ್ಕೊಬೇಕು. ಜಾಸ್ತಿ ಹೊತ್ತೇನು ಕಲಸೋದೇನು ಬೇಡ. ನೀಟಾಗಿ ಬಂದಿದೆ ನೋಡಿ. ಒಂದು 5 ನಿಮಿಷ ಬಿಡಬೇಕು. ಇದಕ್ಕೇನೇನು ಹಾಕಿದ್ದೀನಿ ಹೇಳಿ? ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಪೇಪರ್ ಅವಲಕ್ಕಿ, ಮತ್ತು ಕ್ಯಾಪ್ಸಿಕಮ್ಮು, ಗೆಡ್ಡೆಕೋಸು, ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದು ಕಲಸಿಟ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕ್ತಾಯಿದ್ದೀನಿ. ಏನು ಅಂದ್ಕೊಂಡ್ರೆ ಇದು ಮೈದಾ ಹಿಟ್ಟಿನ ಪಕೋಡ. ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬರುತ್ತೆ. ಇದೇ ಫಸ್ಟ್ ಸಲ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಜಾಸ್ತಿ ಎಣ್ಣೆ ಹಾಕಬೇಕು. ಅದಕ್ಕೆ ನಾನು ಪುಟ್ಟ ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡಿ ಏನು ಚೆನ್ನಾಗಿ ಬರ್ತಾಯಿದೆ. ನೋಡಿ ಈ ಥರ ಬೇಯಿಸ್ಕೊಬೇಕು, ಫ್ರೈ ಮಾಡ್ಕೊಬೇಕು. ಮೈದಾ ಹಿಟ್ಟಿನ ಪಕೋಡ ನೋಡಿ ಫ್ರೆಂಡ್ಸ್ ಹೆಂಗೆ ರೆಡಿ ಆಯಿತು ಅಂತ. ಮೈದಾ ಹಿಟ್ಟಿನ ಪಕೋಡ
ಚೆನ್ನಾಗಿ ಬಂತು ನೋಡಿ. ಮೈದಾ ಹೇಳಿ ಫ್ರೆಂಡ್ಸ್, ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ.